ಇತ್ತೀಚಿನ ಒಂದು ಟ್ರೆಂಡು AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅದರಿಂದ ಏನಾಗಿದೆ, ತುಂಬ ವರ್ಕ್ನೆಲ್ಲ ಸಾವಿರಾರು ಜನ ಲಕ್ಷಾಂತರ ಜನ ಮಾಡೋಂತಹ ಕೆಲಸನ ಅದು ಕಡಿಮೆ ಮಾಡಿದೆ. ಮ್ಯಾನ್ ಪವರ್ಗೆ ಬೆಲೆ ಇಲ್ಲದ ಹಾಗೆ ಮಾಡ್ತಾ ಇದೆ AI ಅನ್ನೋದು ಇವತ್ತಿನ ಒಂದು ವಾದ. ಅದನ್ನು ಪಾಸಿಟಿವಿಟಿನೂ ಇದೆ, ನೆಗೆಟಿವಿಟಿನೂ ಇದೆ. ಈ ನಾವು ಶಾರ್ಟ್ಸ್ ಆಗಿರ್ಬೋದು, ಒಂದು ವಿಡಿಯೋಸ್ ಆಗಿರ್ಬೋದು, ಎಲ್ಲಿ ನಮ್ಮ ಪಿಕ್ಗಳನ್ನು ಹಾಕೋತಾ ಇರ್ತೀವಿ. ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತಾ ಇರೋದು, ನಾನು ಫುಲ್ಲು ಎಲ್ಲಾದ್ರ ಬಗ್ಗೆ ಮಾತಾಡ್ತಿಲ್ಲ. ಒಂದು ಪಿಕ್ AI ನನ್ನ ಪಿಕ್ ಕೊಡುತ್ತೆ, ನಾನೊಂದು ಪಿಕ್ ಹಾಕಿರ್ತೀನಿ. ಏನು ಕ್ಯಾಮ್ರಾದಲ್ಲಿ ಸೆರೆ ಹಿಡಿದು ನಾನೊಂದು ಪಿಕ್ ಹಾಕಿರ್ತೀನಿ. ನನ್ನ ಒಂದು ಏನು ಇದೆ ನೀವು ಕಲ್ಪನೆ ಮಾಡ್ಕೊಂಡಿರ್ತೀರ, ನನ್ನ ಬಾಡಿ, ನನ್ನ ದೇಹದ ಪರಿಸ್ಥಿತಿ ಹೇಗಿದೆ, ಆ್ಯಕ್ಯುರೇಟಾಗಿ AI ಏನು ಕೊಡೋದಿಲ್ಲ, ಅದು ಅದರ ಇಮ್ಯಾಜಿನೇಷನ್. ಆದರೆ ಒಂದನ್ನು ತಿಳ್ಕೊಳ್ಳಿ, ಮನುಷ್ಯನ ಇಮ್ಯಾಜಿನೇಷನ್ ಇದೆಯಲ್ಲ, ಅದ್ರ ಮುಂದೆ ಯಾವ ಮಿಷಿನ್ ಇಮ್ಯಾಜಿನೇಷನ್ನು ವರ್ಕೌಟ್ ಆಗಲ್ಲ. ಅದು ಕೆಲವು ದಿನಗಳಲ್ಲಿ, ಕೆಲವೇ ವರ್ಷಗಳಲ್ಲಿ ನಿಮಗೆ ಟ್ರೂ ಅಂತ ಅನಿಸುತ್ತೆ. ಬಿಕಾಸ್ ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಆಗಿನ ಕಾಲದಲ್ಲಿ ಒಂದು ಹೆಣ್ಣು ಮಗಳನ್ನು, ಶಿಲಾಬಾಲಕಿಯನ್ನು ಕೆತ್ತನೆ ಮಾಡ್ತಾಯಿದ್ರು. ಪೇಂಟಿಂಗಲ್ಲಿ ರವಿ ವರ್ಮಾ ಅವ್ರನ್ನೆಲ್ಲ ನೋಡಿರ್ಬೋದು. ಅವ್ರಿಗೊಂದು ಇಮ್ಯಾಜಿನೇಷನ್ ಇತ್ತು, ಒಂದು ಸೌಂದರ್ಯ, ಒಂದು ಹೆಣ್ಣಿನ ಸೌಂದರ್ಯನ ವರ್ಣನೆ ಮಾಡಬೇಕು ಅಂದರೆ ಒಂದು ಇಮ್ಯಾಜಿನೇಷನ್ ಇತ್ತು. ಇದೇ ರೀತಿ ಇರಬೇಕು, ಕಣ್ಣುಗಳು ಈ ಥರ ಇರಬೇಕು, ಮೂಗು ಈ ಥರ ಇರಬೇಕು ಅಂತ. ಸೊ ನಮಗೆ ಒಂದು ಕಲೆಯನ್ನು ಅವರು ಇದು ಮಾಡ್ತಾಯಿದ್ರು, ಏನು ಸ್ಕೆಚ್ ಕೊಡ್ತಾಯಿದ್ರು. ಆ ಸ್ಕೆಚ್ಚಲ್ಲಿ ಹೇಗಿರ್ತಿತ್ತು ಅಂದರೆ, ವಾವ್, ಕಲ್ಪನೆಗೆ ಆ್ಯಡ್ಸ್ ಆಫ್ ಅಂತ ಅನಿಸ್ತಾ ಇತ್ತು. ಸೊ ಅದು ಮನುಷ್ಯನ ಇಮ್ಯಾಜಿನೇಷನ್. ಆ ಕಲ್ಪನೆ, ಒಬ್ಬ ಕಲಾಕಾರ, ಒಬ್ಬ ವರ್ಣಕಾರ ಇರ್ತಾನಲ್ಲ, ಅವನು ಕೆತ್ತಿರುವಂತಹ ಒಂದು ಇದನ್ನು ನೋಡಿ, ಫೋಟೋಗ್ರಫಿ ನೋಡಿ, AI ಫೋಟೋಗ್ರಫಿ ನೀವೇ ನೋಡಿ, ಎಷ್ಟು ಡಿಫ್ರೆನ್ಸ್ ಬರುತ್ತೆ ಅಂದರೆ, ಮಿಷಿನ್ನೇ. ಇವಾಗ ನಾವೊಂದು ಬ್ಯಾಂಗಲ್ಸ್ ತೊಗೊಂಡಾಗ, ಮೇಡಮ್ ಇದು ಮಿಷಿನ್ ಕಟಿಂಗ್ ಮೇಡಮ್ ಅಂತಾರೆ ಅಲ್ವಾ, ರೇಟ್ ಕಡಿಮೆ ಅಂತಾರೆ. ಮೇಡಮ್ ಇದು ಹ್ಯಾಂಡ್ ಮೇಡಮ್, ವರ್ಕ್ ಆಗಿದೆ, ಹಾಗಾಗಿ ಮೇಕಿಂಗ್ ಚಾರ್ಜ್ ಜಾಸ್ತಿ ಅಂತಾರೆ. ಒಂದು ಒಡವೆ ಅಂಗಡಿಗೆ ಹೋದ್ರು ಕೂಡ, ಯಾಕೆ? ಮಿಷಿನ್ ಕಟ್ಟಿಗೆ ವ್ಯಾಲ್ಯೂ ಕಡಿಮೆ, ಹ್ಯಾಂಡ್ ಮೇಡ್ಗೆ ವ್ಯಾಲ್ಯೂ ಜಾಸ್ತಿ. ಬಿಕಾಸ್ ಮನುಷ್ಯನ ಕಲ್ಪನೆ ಆಗಿರುತ್ತೆ. ಎಷ್ಟೇ ನಮ್ಮ ಕೆಲಸ ಕಿತ್ಕೊಂಡ್ರು ಒಂದು, ಏಕೆಂದರೆ ಹೊಸದಾಗಿ ಬಂದಿದೆಯಲ್ಲ, ಎಲ್ಲರೂ ಅದ್ರ ಬಗ್ಗೆ ಆಕರ್ಷಿತರಾಗ್ತಾ ಇದ್ದಾರೆ. ಬಟ್ ಎಲ್ಲಿವರೆಗೆ ಅದರ ಉಪಯೋಗ, ಅದು ಬೋರ್ ಅನಿಸುತ್ತೆ. ಫಾರ್ ಎಕ್ಸಾಂಪಲ್, ಬೆಸ್ಟ್ ನಾವು ಯಾವ ರೀತಿ ರೋಸ್ ಹೋಗಿದ್ದೀವಿ ಅಂದರೆ, ಮೊದಲು ಕಾಲದಲ್ಲಿ ಯಾರಾದರೂ ತಾತ ನೀತಿ ಪಾಠಗಳನ್ನ ಹೇಳ್ತಾ ಇದ್ರೆ, ಒಂದು ನೀತಿಯುತವಾದಂತಹ ಕತೆಗಳನ್ನ ಹೇಳ್ತಾ ಇದ್ರೆ, ತಾತ ಕತೆ ಹೇಳು ಅಂತ ಕೇಳ್ತಾ ಇದ್ವಿ ಇಂಟ್ರೆಸ್ಟ್. ಇವಾಗೆಲ್ಲ ರೀಲ್ಸು. ಆ ರೀಲ್ಸಲ್ಲಿ ಒಳ್ಳೇದು ಯಾವುದೋ ನೋಡೋಕ್ಕಾದ್ರೆ ಸ್ಕ್ರಾಲ್ ಮಾಡ್ತೀವಿ, ಬೇಡ. ಯಾವುದಾದ್ರೂ ಕಾಮಿಡಿ ಅವತ್ತಿಂದನೂ ಬೇಕು, ಯಾಕಂದರೆ ಮನಸ್ಸಿಗೆ ಒಂದು ರಿಲ್ಯಾಕ್ಸೇಷನ್ ಕಾಮಿಡಿ ವರ್ತು. ಬಟ್ ಎಲ್ಲ ಯಾರನ್ನೋ ಬೈಯೋದಂತೆ, ಅವ್ರನ್ನ ಇವ್ರು ಚಾಲೆಂಜ್ ಮಾಡಿ ಕೆಟ್ಟದಾಗಿ ಬೈಯೋದಂತೆ, ಅವ್ರು ಇವ್ರನ್ನ ಬೈಯೋದಂತೆ, ಬರೀ ಬೈಗುಳ ನೆಗೆಟಿವಿಟಿನ ಅಂತ ನೋಡ್ತೀವಿ. ಅಂದರೆ ಏನಾಗ್ಬಿಟ್ಟಿದೆ ಅಂದರೆ, ಯಾವುದೇ ಆಗಲಿ ಅತಿ ಆದರೆ ಅಮೃತ ಕೂಡ ವಿಷ ಆಗುತ್ತೆ. ಯಾವಾಗ ಶ್ರೀಕೃಷ್ಣ ಪರಮಾತ್ಮ ಒಂದು ದ್ವಾಪರ ಯುಗದಲ್ಲಿ ತನ್ನ ಜೀವನವನ್ನು ಅಂತ್ಯ ಮಾಡ್ಕೋತಾನೆ, ಆವಾಗ ಕಲಿಯುಗದಲ್ಲಿ ಎಲ್ಲ ಶಾಂತಿ ನೆಲೆಸಿರುತ್ತೆ. ಯಾವುದೇ ಪ್ರಾಬ್ಲಮ್, ಅಂಥದ್ದು ದೊಡ್ಡ ಪ್ರಾಬ್ಲಮ್ ಇಲ್ಲ, ನನ್ನ ಅವಶ್ಯಕತೆ ಇಲ್ಲ, ನಾನೊಂದು ಸುದೀರ್ಘವಾದ ನಿದ್ರೆಯನ್ನು ಮಾಡಿ ಬರೋಣ, ಕಲಿಯುಗದಲ್ಲಿ ಎಲ್ಲರೂ ಸುಭಿಕ್ಷೆಯಿಂದ ವಿದ್ಯಾವಂತರಾಗಿ ಹೋಗ್ತಾ ಇದ್ದಾರೆ ಅಂತ ದೇವರು ನಿದ್ದೆಗೆ ಜಾರಿದಾನೆ. ಬಟ್ ನಾವೇನು ಮಾಡ್ತೀವಿ, ಬೋರ್ ಆಗ್ಬಿಟ್ಟಿದೆ ಒಳ್ಳೆತನ. ಅದಕ್ಕಾಗಿ ಏನು ಮಾಡ್ತೀವಿ, ನಾವೇ ಕೆದಕಿ ಹುಡುಕ್ತೀವಿ. ಕೆಟ್ಟದೇನಾದರೂ ಇದ್ರೆ ಕೇಳಿಸ್ಕೊಳ್ಳೋದು, ಏನಾದರೂ ಜಗಳ ಮಾಡೋಣ, ಏನು ನ್ಯೂಸೆನ್ಸು ಯಾವುದಾದ್ರು ಕ್ರಿಯೇಟ್ ಮಾಡೋಣ, ಏನೋ ಒಂದು ಮಾಡೋಣ, ಒಳ್ಳೇದ ಬೇಕಾಗಿಲ್ಲ. ಅಮ್ಮ ಏನಾದರೂ ನಮ್ಮಮ್ಮ ಅಪ್ಡೇಟ್ ಆಗಿಲ್ಲ, ಏನೋ ಹೇಳ್ತಾಳೆ ಹಳೆ ಕಲ್ಲೋದು ಕತೆನ, ನಮ್ಮಪ್ಪ ಹೇಳ್ತದ್ದು ಕೇಳೋ ಅಂದರೆ, ಯಾವುದೇ ಆಗಲಿ ನೋಡಿ, ಒಳ್ಳೇದಕ್ಕೂ ಕೂಡ ಅಂತ್ಯ ಇದೆ ಅನ್ನೋದಕ್ಕೆ ಕಲಿಯೋಗ ತೋರಿಸ್ಕೊಟ್ಬಿಡ್ತಾ, ಹೌದಾ ತಾನೆ? ಯಾವುದೇ ಒಂದಾಗಲಿ ಎಲ್ಲದಕ್ಕೂ ಅಂತ್ಯ ಅನ್ನೋದು ಇರುತ್ತೆ. ಸೊ ತುಂಬ ಜನ ಚಿಂತಾಕರಾಂತರಾಗಿದ್ದೀರ, AI ಬಂದುಬಿಡ್ತು, ಸೊ ಕೆಲಸ ಕಿತ್ಕೊತಾ ಇದೆ, ನಮ್ಮ ವರ್ಕೆಲ್ಲ ಅದೇ ಮಾಡ್ತಾ ಇದೆ. ವೆಯ್ಟ್, ಸ್ವಲ್ಪ ದಿನ ಸಾಂತ್ವನ ಸಮಾಧಾನ ಇರಲಿ. ನಿಮ್ಮ ಟ್ಯಾಲೆಂಟ್ಗೆ, ನಿಮ್ಮ ಪ್ರತಿಭೆಗೆ ಯಾವತ್ತೂ ಬೆಲೆ ಇಲ್ಲ ಅಂತ ನೀವು ತಿಳ್ಕೊಳ್ಳೋಕೆ ಹೋಗಬೇಡಿ. ಎಷ್ಟೋ ಜನ ಸಿಟಿಯನ್ನು ಬಿಟ್ಟು ಪಲಾಯನ ಮಾಡ್ತಾ ಇದ್ದೀರ ಹಳ್ಳಿಗಳ ಕಡೆ, ನನ್ನ ಜೀವನ ಇಷ್ಟೇ ಅಂತ. ಗುಡ್,
ಹಳ್ಳಿಯಲ್ಲಿ ಕೆಲಸ ಮಾಡೋದು ಯಾವತ್ತೂ ಕೆಟ್ಟದ್ದು ಅಂತ ನಾನು ಹೇಳಲ್ಲ. ಯಾಕೆಂದರೆ ಭೂಮಿ ತಾಯಿ ಅಗಿದು ಬೆಳೆದರೆ ಮಾತ್ರ ಅನ್ನ ತಿನ್ನೋದಕ್ಕೆ ಸಾಧ್ಯ ಆಗುತ್ತೆ. ಅದು ಒಳ್ಳೆಯ ಕೆಲಸ. ಅದರ ಜೊತೆಗೆ ನನ್ನ ಬುದ್ಧಿಶಕ್ತಿಗೆ ಬೆಲೆ ಇಲ್ವಾ, ನನ್ನ ಇಮ್ಯಾಜಿನೇಷನ್ಗೆ ಬುದ್ಧಿಗೆ ಮತ್ತು ಒಂದು ನನ್ನ ಟೆಕ್ನಾಲಜಿಗೆ ನಾಲೆಡ್ಜ್ಗೆ ರೆಸ್ಪೆಕ್ಟ್ ಇಲ್ದಂಗೆ ಆಯಿತಾ. ಮೆಷಿನ್ಸ್ಗಳು ಬಂದು ಈ ಮೆಷಿನ್ಸ್ಗಳು ಎಷ್ಟೇ ಇರ್ಬೋದು, ಬಟ್ ಅದು ಮೆಷಿನ್, ಮನುಷ್ಯ ಅಲ್ಲ. ಸೊ ತಾಳ್ಮೆ ಇರಲಿ. ತಾಳ್ಮೆಯಿಂದ ನಿಮ್ಮ ಟ್ಯಾಲೆಂಟ್ಗೆ ನೀವು ಬೆಲೆ ನೀವೇ ಕಂಡುಕೊಳ್ಬೇಕಾದಂತಹ ಒಂದು ಅನಿವಾರ್ಯತೆ ಪರಿಸ್ಥಿತಿ ಇವತ್ತಿನ ಟ್ರೆಂಡಲ್ಲಿ ಹುಟ್ಟು ಆಗ್ತಾ ಇದೆ. ಬಟ್ ನೀವೇನು ಮಾಡಬೇಕು ಅಂದರೆ ತಾಳ್ಮೆಯಿಂದ ನಿಮ್ಮ ಟ್ಯಾಲೆಂಟ್ನ ಯಾವ ಕ್ಷೇತ್ರದಲ್ಲಿ ಯೂಸ್ ಮಾಡ್ಬೋದು, ಯಾವ ರೀತಿ ನನ್ನ ಟ್ಯಾಲೆಂಟನ್ನು ಯೂಸ್ ಮಾಡಿಕೊಂಡು ಅದರಲ್ಲೇ ಕ್ರಿಯೇಟಿವ್ ಆಗಿ ನಾನು ಹೊರಗಡೆ ನನ್ನ ಪ್ರತಿಭೆಯನ್ನು ತೋರಿಸ್ಕೋಬೋದು, ಅದರಿಂದ ಹೇಗೆ ದುಡ್ಡನ್ನು ಮಾಡ್ಬೋದು ರೈಟ್ ವೇನಲ್ಲಿ ಅನ್ನೋದನ್ನ ನೀವು ಶಾಂತಿಯಿಂದ ಯೋಚನೆ ಮಾಡಿದಾಗ ಮನುಷ್ಯನ ಇಮ್ಯಾಜಿನೇಷನ್ಗೆ ಮೀರಿದಂತಹ, ಮನುಷ್ಯನ ಕ್ರಿಯಾತ್ಮಕತೆಗೆ ಮೀರಿದಂತಹ ಯಾವುದೇ ಅದ್ಭುತ ಜಗತ್ತಿನಲ್ಲಿ ಇಲ್ಲ. ಪ್ರಕೃತಿಯನ್ನು ನೋಡಿ ಒಂದು ಇರುವೆಯಿಂದ, ಒಂದು ಪಾಚಿಯಿಂದ ಆಕಾಶದೆತ್ತರದವರೆಗೂ, ಪರ್ವತಗಳನ್ನು ಒಡೆಯೋ ಶಕ್ತಿ ಇರೋವರೆಗೂ ಎಲ್ಲ ಬ್ರೈನ್ ಯೂಸ್ ಮಾಡಿ ಮಿಷಿನ್ಸ್ಗಳನ್ನು ಕಂಡುಹಿಡಿದು ಇಷ್ಟೂ ಬ್ಯೂಟಿಫುಲ್ ಒಂದು ನೇಚರಲ್ಲಿ ನಾವು ಬದುಕ್ತಿದ್ದೀವಿ ಅಂದರೆ ಅದು ಯಾವುದೇ ಮಿಷಿನಿಂದ ಅಲ್ಲ, ನಮ್ಮ ಬುದ್ಧಿಶಕ್ತಿಯಿಂದ. ಸೊ ಡೋಂಟ್ ಅಂಡರ್ ಎಸ್ಟಿಮೇಟ್ ಯುವರ್ ಟ್ಯಾಲೆಂಟ್. ಅರ್ಥ ಆಯ್ತಲ್ಲ? ಯಾವುದೇ ಬರಲಿ ಯಾವುದೇ ಹೋಗಲಿ, ನಿಮ್ಮ ಕೌಶಲ ಏನು, ನಿಮ್ಮ ಆರ್ಟ್, ನಿಮ್ಮ ಕ್ರಿಯಾತ್ಮಕತೆ ಇದೆಯಲ್ಲ, ಯು ಶುಡ್ ರೆಸ್ಪೆಕ್ಟ್. ಅದಕ್ಕೆ ನೀವು ಬೆಲೆ ಕೊಡಿ, ತಾಳ್ಮೆಯಿಂದ ಕಾಯಿರಿ. ನಿಮಗೂ ಕೂಡ ಒಂದು ಅದ್ಭುತ ಅವಕಾಶವನ್ನು ಭಗವಂತ ನಿರ್ಮಾಣ ಮಾಡಿಕೊಡ್ತಾನೆ. ಹೌದು ಅನ್ಸಲ್ವಾ ನಿಮಗೆ? ಶೇರ್ ಮಾಡಿ.